ನಮಸ್ಕಾರ ಸ್ನೇಹಿತರೆ. ರಾಜಕೀಯ ಹಾಗೂ ಸಿನಿಮಾ ಎರಡರಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ನಟಿ ಖುಷ್ಬೂ ಸುಂದರ್ ಇದೀಗ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ವಿಡಿಯೋ ಶೇರ್ ಮಾಡಿದ ಖುಷ್ಬೂ ಶೇರ್ ಮಾಡಿದ ವಿಡಿಯೋ ನೋಡಿದ ಫ್ಯಾನ್ಸ್ ಬೇಗ ಹುಷಾರಾಗಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಹಿರಿಯ ನಟಿಗೆ ಏನಾಯ್ತು? ನಟಿ ಖುಷ್ಬೂ ಸುಂದರ್ ಸಿನಿಮಾಗಳ ಜೊತೆ ಸೋಷಿಯಲ್ ಮೀಡಿಯಾ ಮೂಲಕ ಅಭಿಮಾನಿಗಳ ಜೊತೆ ಕೂಡ ಟಚ್ ನಲ್ಲಿದ್ದಾರೆ. ಇದೀಗ ವಿಡಿಯೋ ಶೇರ್ ಮಾಡಿದ ಖುಷ್ಬೂ ಕೆಲ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆಂದು ಬರೆದುಕೊಂಡಿದ್ದಾರೆ. ಗಾಯಗೊಂಡಿರುವ ಖುಷ್ಬೂ ಅವರ ಕೈಗೆ ಬ್ಯಾಂಡೇಜ್ ಹಾಕಿದ್ದಾರೆ. ಅನಿರೀಕ್ಷಿತವಾಗಿ ಗಾಯಗೊಂಡಿರುವುದಾಗಿ ನಟಿ ಖುಷ್ಬೂ ಹೇಳಿದ್ದಾರೆ. ಜೊತೆ ಸ್ನಾಯು ಅಲರ್ಜಿಯಿಂದ ಖುಷ್ಬೂ ಬಳಲುತ್ತಿದ್ದಾರೆ ಎಂದು ಕಾಲಿವುಡ್ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ತನ್ನ ಎಡಗೈಗೆ ಆಗಿರುವ ಗಾಯದ ಫೋಟೋಗಳನ್ನ ನಟಿ ಖುಷ್ಬೂ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಸ್ನಾಯು ಅಲರ್ಜಿಯಿಂದ ನಟಿ ಬಳಲುತ್ತಿದ್ದಾರೆ. ಕಠಿಣ ವ್ಯಾಯಾಮಗಳನ್ನು ಮಾಡುವವರಿಗೆ ಈ ರೀತಿಯ ಸ್ನಾಯು ಅಲರ್ಜಿ ಕಾಣಿಸಿಕೊಳ್ಳುತ್ತದೆ ಎನ್ನಲಾಗ್ತಿದೆ. ದಪ್ಪಗಿದ್ದ ಖುಷ್ಬೂ ಇದ್ದಕ್ಕಿದ್ದಂತೆ ಕೆಲವೇ ತಿಂಗಳಲ್ಲಿ ಸಣ್ಣ ಆಗಿದ್ರು. ಸ್ಲಿಮ್ ಆಗಲು ಹೆವಿ ವರ್ಕೌಟ್ ಜೊತೆಗೆ ಫುಲ್ ಡಯಟ್ ಕೂಡ ಮಾಡ್ತಿದ್ರಂತೆ. ಸಣ್ಣ ಆಗಲು ಹೋದ ಖುಷ್ಬೂ ಅವರು ಇದೀಗ ಸ್ನಾಯು ಅಲರ್ಜಿಯಿಂದ ಬಳಲುತ್ತಿದ್ದಾರೆ ಎನ್ನಲಾಗ್ತಿದೆ. ಅನಿರೀಕ್ಷಿತ ಗಾಯವು ನಿಮ್ಮ ಕೆಲಸವನ್ನ ತಡೆದಾಗ ನಿಲ್ಲಿಸಬೇಡಿ, ನಗುವಿನೊಂದಿಗೆ ಜರ್ನಿ ಮುಂದುವರಿಸಿ ಎಂದು ಖುಷ್ಬೂ ಬರೆದಿದ್ದಾರೆ. ಗಾಯಗೊಂಡರು ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಈ ವಿಡಿಯೋ ನೋಡಿದ ಫ್ಯಾನ್ಸ್ ಮೊದಲು ಆರೋಗ್ಯದ ಕಡೆ ಗಮನ ಕೊಡಿ ಎಂದು ಸಲಹೆ ನೀಡಿದ್ದಾರೆ. ಚಲನಚಿತ್ರಗಳಲ್ಲಿ ನಟಿಸುವುದರ ಜೊತೆ ಯಶಸ್ವಿ ನಿರ್ಮಾಪಕಿ ಕೂಡ ಆಗಿದ್ದಾರೆ. ಉದ್ಯಮಿ ಮತ್ತು ರಾಜಕಾರಣಿಯಾಗಿಯೂ ಜನಪ್ರಿಯರಾಗಿದ್ದಾರೆ. ನಟಿ ಖುಷ್ಬೂ 20 ಕೆಜಿ ತೂಕ ಇಳಿಸಿದ ನಂತರ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದರು. ತೂಕ ಇಳಿಸಿಕೊಳ್ಳಲು ಮತ್ತು ಆರೋಗ್ಯವಾಗಿರಲು 2 ಪ್ರಮುಖ ಮಂತ್ರಗಳು ಉತ್ತಮ ಆಹಾರ ಮತ್ತು ಕಠಿಣ ವ್ಯಾಯಾಮ ಎಂದು ನಟಿ ಖುಷ್ಬೂ ಈ ಹಿಂದೆ ಫಿಟ್ನೆಸ್ ಸಲಹೆ ನೀಡಿದ್ರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿರುವ ಖುಷ್ಬೂಗೆ ಅಪಾರ ಅಭಿಮಾನಿಗಳಿದ್ದಾರೆ. 90ರ ದಶಕದಲ್ಲಿ ಟಾಪ್ ನಟಿಯಾಗಿದ್ದ ಖುಷ್ಬೂ ಹಲವು ಸೂಪರ್ ಸ್ಟಾರ್ ಗಳ ಜೊತೆ ಕೆಲಸ ಮಾಡಿದ್ದಾರೆ. ಬೇಡಿಕೆ ಕುಗ್ಗಿದ ಬಳಿಕ ಖುಷ್ಬೂ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿಯೂ ತೆರೆ ಮೇಲೆ ಮಿಂಚುತ್ತಿದ್ದಾರೆ. ಸೀರಿಯಲ್ ಹಾಗೂ ಟಿವಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದ ಖುಷ್ಬೂ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆಯಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ನಟಿ ಖುಷ್ಬೂ ಸಮಾಜದಲ್ಲಿ ಆಗುತ್ತಿರುವ ಅರಾಜಕತೆ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಆಗಾಗ್ಗೆ ಪ್ರಶ್ನಿಸುತ್ತಿರ್ತಾರೆ. ಸ್ನೇಹಿತರೆ, ಖುಷ್ಬೂ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊಳ್ಳೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.